ಹಣ ನೀಡಿದ್ರೆ ಮಾತ್ರ ವಸತಿ ಇಲಾಖೆಯಡಿ ಮನೆ ಸಿಗುತ್ತಾ? ಹೀಗಂತ ಪ್ರಶ್ನೆ ಮೂಡೋದಕ್ಕೆ ಕಾರಣ ಕಾಂಗ್ರೆಸ್ ಶಾಸಕರ ಒಂದು ಆಡಿಯೋ. ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕ ಮಾಡಿರುವಂತ ಲಂಚದ ಆರೋಪ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ವಿರುದ್ಧವಾಗಿ ನೇರ ಆರೋಪ ಮಾಡಿದ್ದಾರೆ. ಹಣ ನೀಡಿದವರಿಗಷ್ಟೇ ಸರ್ಕಾರದ ಯೋಜನೆಯ ಮನೆ ಸಿಗುತ್ತಾ? राजीव गांधी हाउसिंग कॉर्पोरेशन में जो लोग जाके पैसा देते उनको घर मिला है. ಕೈ ಶಾಸಕರಿಂದಲೇ ಗಂಭೀರ ಆರೋಪ ಆಡಿಯೋದಲ್ಲೇನಿದೆ? ಹಣ ನೀಡಿದ್ರಷ್ಟೇ ಮನೆ, ಹಣ ಕೊಟ್ರಷ್ಟೇ ವಸತಿ, ದುಡ್ಡು ಕೊಟ್ರಷ್ಟೇ ಸೂರು. ನಿಜಕ್ಕೂ ವಸತಿ ಇಲಾಖೆಯಲ್ಲಿ ಇಂಥದ್ದೊಂದು ಕರ್ಮಕಾಂಡ ನಡೆಯುತ್ತಿದೆಯಾ? ಇಂಥದ್ದೊಂದು ದಂಧೆ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಖುದ್ದು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರೇ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಕರೆ ಮಾಡಿ ಪ್ರಶ್ನೆ ಎತ್ತಿದ್ದಾರೆ ಎನ್ನಲಾಗಿದೆ. ಶಾಸಕರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವೊಂದು ವೈರಲ್ ಆಗಿದೆ. ಹಾಗಾದ್ರೆ ಆ ಆಡಿಯೋದಲ್ಲೇನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. हेलो जी सरफराज. हाँ साहब आप गलत मत समझो, ताज्जुब की बात है. हाँ राजीव गांधी हाउसिंग कॉर्पोरेशन में जो लोग जाके पैसा देते उनको घर मिला है. सब ये लास्ट टाइम आप बोले थे. सुनिए एक रिक्वेस्ट है, ये हो रहा है क्या? धंधा हो रहा है क्या? ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಸಿಗ್ತಿದ್ಯಾ? ಏನಿದು ದಂಧೆನಾ ಅಂತ ಶಾಸಕರು ಪ್ರಶ್ನಿಸಿದ್ದಾರೆ. ಆದ್ರೆ ಈ ಆರೋಪವನ್ನ ಸರ್ಫರಾಜ್ ತಳ್ಳಿ ಹಾಕಿದ್ದಾರೆ. ಆ ರೀತಿ ನಡೆಯುತ್ತಿಲ್ಲ. ಆದ್ರೆ ಈ ಹಿಂದೆ ಶಾಸಕರು ಸಚಿವರ ಸೂಚನೆ ಮೇರೆಗೆ ಮನೆ ಹಂಚಿಕೆ ಮಾಡಿದ್ದೇವೆ ಎಂದಿದ್ದಾರೆ. ಇದಕ್ಕೆ ಬಿಆರ್ ಪಾಟೀಲ್ ಉದಾಹರಣೆ ಸಮೇತ ಸರ್ಫರಾಜ್ ಖಾನ್ಗೆ ವಿವರಿಸಿದ್ದಾರೆ. नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस इज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं. जो मेरा लेटर भेजा था वो नहीं हुआ. वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में. हमारी इज्जत क्या रहेगा? ಈ ಬಗ್ಗೆ ಸರ್ಕಾರಕ್ಕೆ ದೂರುತ್ತೇನೆ ಅಂತ ಶಾಸಕರು ಗುಡುಗಿದ್ದಾರೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲು ಚಿಂತನೆ ನಡೆಸಿದ್ದಾರೆ. ಸಿಎಂ ಭೇಟಿಗೆ ಸಮಯವನ್ನೂ ಕೇಳಿದ್ದಾರೆ. ಶಾಸಕರೇ ಕರೆ ಮಾಡಿ ಶಾಸಕರೇ ಆಡಿಯೋ ಲೀಕ್ ಮಾಡಿದ್ದಾರೆಂದ ಸರ್ಫರಾಜ್. ಆಡಿಯೋ ಬಹಿರಂಗವಾಗಿದ್ದಕ್ಕೆ ಸರ್ಫರಾಜ್ ಖಾನ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಸಚಿವ ಜಮೀರ್ ಗಮನಕ್ಕೆ ತಂದಿರುವ ಸರ್ಫರಾಜ್ ಮುಖ್ಯ ಕಾರ್ಯದರ್ಶಿ ಗಮನಕ್ಕೂ ತರುವುದಾಗಿ ಹೇಳಿದ್ದಾರೆ. ಅಧಿಕಾರಿ ಜೊತೆ ಮಾತನಾಡಿದ್ದನ್ನ ಲೀಕ್ ಮಾಡಿದ್ದು ಸರಿಯಲ್ಲ. ಅವರೇ ಕರೆ ಮಾಡಿ ಅವರೇ ಆಡಿಯೋ ಲೀಕ್ ಮಾಡಿದ್ದಾರೆ. ಸಚಿವರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಸರ್ಫರಾಜ್ ಮಾಹಿತಿ ನೀಡಿದ್ದಾರೆ. ಆಡಿಯೋ ಸ್ಫೋಟವಾಗ್ತಿದ್ದಂತೆ ವಿಪಕ್ಷಕ್ಕೆ ಸಿಕ್ತು ಮತ್ತೊಂದು ಅಸ್ತ್ರ. ಎಲ್ಲಾ ಇಲಾಖೆಯಲ್ಲೂ ಪರ್ಸೆಂಟೇಜ್ ಇದೆ. ಎಚ್ಡಿಕೆ ವಾಗ್ದಾಳಿ. ಕಾಂಗ್ರೆಸ್ ಮನೆಯಲ್ಲಿ ಆಡಿಯೋ ಸ್ಫೋಟವಾಗ್ತಿದ್ದಂತೆ ವಿಪಕ್ಷಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಬಿಆರ್ ಪಾಟೀಲ್ ಮಾಡಿದ ಆರೋಪ ಆಶ್ಚರ್ಯನಾ ಎಂದಿರೋ ಎಚ್ಡಿಕೆ ಎಲ್ಲಾ ಇಲಾಖೆಯಲ್ಲೂ ಪರ್ಸೆಂಟೇಜ್ ನಡೆಯುತ್ತಿದೆ ಅಂತ ಆರೋಪಿಸಿದ್ದಾರೆ. ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯಲ್ಲೂ ನಡೀತಿದೆ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ವಸತಿ ಸಚಿವ ಜಮೀರ್ ರಾಜೀನಾಮೆಗೆ ಆರ್ ಅಶೋಕ್ ಆಗ್ರಹ. ಸ್ವಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಹೀಗಿರುವಾಗ ಜಮೀರ್ರನ್ನ ಮುಂದುವರಿಸುವ ಯಾವ ನೈತಿಕತೆ ಉಳಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಮೀರ್ ರಾಜೀನಾಮೆಗೆ ಆಗ್ರಹಿಸಿ ಟ್ವೀಟ್ ಮಾಡಿದ್ದಾರೆ. ಸಚಿವರು ಕ್ರಮ ಕೈಗೊಳ್ಳುತ್ತಾರೆಂದ ಡಾಕ್ಟರ್ ಜಿ ಪರಮೇಶ್ವರ್.
ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೈ ನಾಯಕರು ಸಚಿವರಿಗೆ ನೇರವಾಗಿ ಹೇಳಿದ್ರೆ ಕ್ರಮ ಕೈಗೊಳ್ಳುತ್ತಾರೆ. ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ದೂರು ಕೊಡಲಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ನೋಡಿ, ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು. ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ. ನಾನು ಅದು ಏನು ಬಂದಿದೆ ಅಂತ ನಾನೇನು ಗಮನಿಸಿಲ್ಲ. ಈಗ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರ ಕೊಡ್ತೀನಿ. ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸುತ್ತಿರುವ ಶಾಸಕ ಬಿಆರ್ ಪಾಟೀಲ್. ಕೈ ನಾಯಕರು ಏನೇ ಉತ್ತರ ಕೊಟ್ಟರೂ ಶಾಸಕ ಬಿಆರ್ ಪಾಟೀಲ್ ಕಾಂಗ್ರೆಸ್ ಮನೆಗೆ ಬಿಸಿ ತುಪ್ಪವಾಗಿದ್ದಾರೆ. ಪದೇ ಪದೇ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತಿದ್ದಾರೆ. ಸರ್ಕಾರ ರಚನೆಯಾದ ಕೆಲ ತಿಂಗಳಲ್ಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ಪಾಟೀಲ್ ಬಹಿರಂಗವಾಗಿ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ದಾಗಲೂ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಅಸಮಾಧಾನಗೊಂಡಿದ್ರು. ಕೆಲ ತಿಂಗಳ ಹಿಂದೆ ಸಿಎಂ ಸಲಹೆಗಾರ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ನೀಡಿದ್ರು. ಇದೀಗ ಮತ್ತೆ ವಸತಿ ಯೋಜನೆ ವಿಚಾರದಲ್ಲಿ ಆಡಿಯೋ ವೈರಲ್ ಆಗಿದ್ದು, ಬಿಆರ್ ಪಾಟೀಲ್ ಅವರೇ ವಿರೋಧ ಪಕ್ಷಗಳಿಗೆ ತಾವೇ ಆಹಾರ ಒದಗಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.